ಬೆಕ್ಕು ಹಾಲು, ಅಡಗಿಸಿಟ್ಟ ಗುಟ್ಟುಗಳು, ಆಡಿದ ಸುಳ್ಳಿನ ಮಾತು, ಕಪ್ಪು ಮನಸ್ಸಿನ ಕ್ರೌರ್ಯ, ಕಪ್ಪು ಮನಸ್ಸಿನ ಕ್ರೌರ್ಯ, ವಿಧಿಯ ಎದುರು ಮರಳಿನ ಮೇಲೆ ಬರದ ಅಕ್ಷರ, ಕದ್ದು ಕೂಡಿಟ್ಟಿದ್ದು ಬೆಳಕಿಗೆ, ಅಮಂಗಲ ಮಂಗಲದೆಡೆಗೆ, ಸುಳ್ಳಿನ ಮನೆಗೆ ಸುಣ್ಣ ಬಣ್ಣ. ಹಣೆ ಬರಹ ದಾರಿ, ದಾಳ ಕ್ಷುಲ್ಲಕ ತಂತ್ರ, ಬ್ರಹ್ಮನ ಬರಹ, ಬ್ರಹ್ಮನ ಕೈ ಬರಹ, ಅಳಿಯದ ಶಾಸನ, ಧರ್ಮದ ಗೆಲುವು. ಮುಂದಿನ ಹೋರಾಟ ದೀರ್ಘ, ಘೋರ, ಸಮರ, ಪ್ರಾಣಪಣ. ವಿಷದ ಬೀಜ, ಅಮೃತ ಫಲ ನಿರೀಕ್ಷೆ ಸಲ್ಲದು, ಆಗದು, ಸಿಗದು. ಅಮ್ಮ, ಅಮ್ಮ, ಗೆಲುವು ನಿನ್ನದೇ ಅಮ್ಮ, ನಿನ್ನದೇ ತಾಯಿ, ಗೆಲುವು ನಿನ್ನದೇ, ನಿನ್ನದೇ ಗೆಲುವು. ಅಮ್ಮ ಮಂಜರಿ ಅಮ್ಮ, ಆ ಶಂಭು ಏನೋ ದೊಡ್ಡ ಸಂಚ್ ಮಾಡ್ತಿದ್ದಾನೆ. ಅವನು ನಿಜವಾದ ತಾಳಿನ ಕದ್ದು ತಗೊಂಡು ಹೋಗಿರೋದನ್ನ ನೋಡಿದ್ರೆ ಅಂಬಿಕನ ಆತ್ಮನ ವಾಪಸ್ ತರೋದಕ್ಕೆ ಏನೋ ಒಂದು ದಾರಿ ಮಾಡ್ತಿದ್ದಾನೆ ಅಂತಾನೆ ಅರ್ಥ. ಅವನ್ನ ನಾವು ಈಗಲೇ ತಡಿದಿದ್ರೆ ನಮ್ಗೆ ಉಳಿಗಾಲ ಇಲ್ಲ ಅಮ್ಮ. ಏನಾದ್ರೂ ಮಾಡಿ ಅಮ್ಮ, ಏನಾದ್ರೂ ಮಾಡಿ. ಈಗ ಶಂಭುನ ನೇರವಾಗಿ ತಡೆಯೋದು ಕಷ್ಟ ಮಾಡ್ಬೇಕಾ? ಯಾಕಮ್ಮ, ಯಾಕಮ್ಮ ಹೀಗೆ ಹೇಳ್ತಾ ಇದ್ದೀರಾ? ನಿಮ್ಮ ಹತ್ರ ಇಲ್ದಿರೋ ಶಕ್ತಿಗಳೇ ಇಲ್ಲ ಅಲ್ವಾ? ಆ ಮಂತ್ರವಾದಿನ ಬಗ್ ಪಡೆಯೋದಕ್ಕೆ ನಿಮ್ಗೆ ಯಾಕೆ ಆಗ್ತಾ ಇಲ್ಲ ಅಮ್ಮ? ಇವತ್ತು ಶುಭ ಮುಹೂರ್ತದ ದಿನ, ಪ್ರಕೃತಿಲಿ ಸಕಾರಾತ್ಮಕ ಶಕ್ತಿಗಳು ಹೆಚ್ಚಾಗಿರೋ ಸಮಯ. ಒಳ್ಳೆ ಕೆಲಸಗಳಿಗೆ ಸಕಾಲವಾದ ದಿನಗಳಲ್ಲಿ ನಮ್ಮಂಥ ಕರಾಳ ಶಕ್ತಿಗಳು ಸ್ವಲ್ಪ ದುರ್ಬಲವಾಗಿರುತ್ತವೆ. ಇಂತಹ ಸಮಯದಲ್ಲಿ ನಾವು ನೇರವಾಗಿ ಯುದ್ಧಕ್ಕೆ ಇಳಿಬಾರದು. ಅಂದ್ರೆ ಅಂದ್ರೆ ಆ ಶಂಭು ಗೆದ್ಬಿಡ್ತಾನ? ಅಂಬಿಕಾ ವಾಪಸ್ ಬಂದ್ಬಿಡ್ತಾಳ? ಇಷ್ಟು ಬೇಗ ಸೋಲೊಪ್ಕೋಬೇಡ ಮಾಡ್ಬೇಕಾ? ಅವನೇನ್ ಮಾಡಕ್ ಹೊರಟಿದ್ದಾನೆ ಅನ್ನೋದು ನನಗ್ ಚೆನ್ನಾಗ್ ಗೊತ್ತು. ಅಂಬಿಕಾನ ಮರಳಿ ತರೋ ಪ್ರಕ್ರಿಯೆ ಶುರು ಮಾಡಿದ್ದಾನೆ. ಆದ್ರೆ ಅವನು ಅದರಲ್ಲಿ ಯಾವತ್ತೂ ಗೆಲ್ಲಲ್ಲ. ಹೇಗಮ್ಮ ಸಾಧ್ಯ? ಶಂಭು ಏನಾದ್ರೂ ಹಠಕ್ ಬಿದ್ರೆ ಅದನ್ನ ಸಾಧಿಸೋವರೆಗೂ ಬಿಡಲ್ಲ ಅವನು. ಶಂಭು ಏನೇ ತಯಾರಿ ಮಾಡ್ಲಿ, ಆದ್ರೆ ಅದನ್ನ ಪೂರೈಸಬೇಕಾಗಿರೋದು ದುರ್ಗಾ. ಈ ಪ್ರಕ್ರಿಯೆಯ ಮುಂದಿನ ಹಂತ ತುಂಬಾ ಭಯಾನಕವಾದದ್ದು. ಆ ಕೆಲಸ ಮಾಡೋದಕ್ಕೆ ದುರ್ಗಾ ಖಂಡಿತ ಒಪ್ಪಲ್ಲ. ಮಗಳ ಪ್ರಾಣನೆ ಪಣಕ್ಕಿಟ್ಟು ಶಂಭು ಆಟ ಶುರು ಮಾಡಿದ್ರು ದುರ್ಗಾ ಆ ದಾರಿಲಿ ಹೆಜ್ಜೆ ಇಡೋ ಮೊದಲೇ ಹಿಂದೆ ಸರಿತಾಳೆ. ನೋಡ್ತಿರು. ಬೇರೆ ದಾರಿ ಇಲ್ಲ, ಇಲ್ಲ. ಹುಡ್ಕೋದ್ರೆ 100 ದಾರಿ ಸಿಗುತ್ತೆ ಅಪ್ಪ. ಇದೊಂದೊಂದು ಬಿಟ್ಟು ನೀನ್ ಬೇರೆ ಏನ್ ಬೇಕಾದ್ರೂ ಹೇಳು, ನಾನು ಅದನ್ನ ಮಾಡ್ತೀನಿ. ಆದ್ರೆ ಅವಳ ಮುಖ ಮಾತ್ರ ನಾನು ನೋಡೋದಿಲ್ಲ ಅಪ್ಪ. ಅವಳು ನಮಗ್ ಇಲ್ಲಿವರೆಗೂ ಕೊಟ್ಟಿರೋದು ಬರೀ ಕಣ್ಣೀರ್ ಮಾತ್ರ. ಕಣ್ಣೀರು ನಗು ಬದುಕಿನ ಭಾಗ. ಹೌದಪ್ಪ, ಹೌದು. ಸುಖ ದುಃಖ ಬದುಕಿನ ಭಾಗನೇ, ನಾನು ಒಪ್ಕೋತೀನಿ. ಆದ್ರೆ ಬರೀ ಕಣ್ಣೀರ್ ಕೊಡೋದು ದ್ವೇಷದ ಭಾಗ, ಬರೀ ಶಾಪ ಹಾಕೋದು ಶತ್ರುತ್ವದ ಭಾಗ ಅಪ್ಪ. ನಮ್ಮಕ್ಕ ಬದುಕಿದ್ದಾಗ್ಲೇ ಅವಳು ಉಳಿಸ್ಕೊಳಕ್ ಆಗ್ಲಿಲ್ಲ. ಇವಾಗ ನಮ್ಮಕ್ಕನ್ ಕಾಪಾಡ್ತಾಳ. ನಾನು ಅವಳನ್ನ ಹೇಗ್ ನಂಬ್ಲಿ? ದೈವ ಇಚ್ಛೆ ಮೀರೋದು ಅಸಾಧ್ಯ. ವಿಧಿ ಬರೆದದ್ದು ನಡೆಯತ್ತೆ, ನಡೆಯತ್ತೆ. ವಿಧಿ ಹಾಗೆ ಮಾಡುತ್ತೆ ಅಂದ್ರೆ ಸುಮ್ಮನೆ ಬಿಡ್ಬೇಕಪ್ಪ ನಾವು? ವಿಧಿ ನಮ್ಗೆ ಸಾವು ನೋವನ್ನೇ ಕೊಡುತ್ತೆ ಅಂದ್ರೆ ಅಂತ ವಿಧಿಗೆ ನಾವ್ ಯಾಕಪ್ಪ ಕೈ ಮುಗಿಬೇಕು? ಆಯ್ತು, ಏನೋ ಆಗಿದ್ದಾಗೋಯ್ತು ಅಂತ ಸುಮ್ಮನಾದ್ರೆ ನಾನು ಇಷ್ಟು ವರ್ಷ ನಮ್ಮಕ್ಕನ ಒಂದ್ಸಲ ನೋಡ್ಬೇಕು, ಅವಳ ಹತ್ರ ನನ್ನ ಸೇರ್ಸು ಅಂತ ಎಷ್ಟು ಸಲ ಬೇಡ್ಕೊಂಡಿದ್ದೀನಪ್ಪ. ಆದ್ರೆ ಕೊನೆ ಪಕ್ಷ ನಮ್ಮಕ್ಕ ಆತ್ಮ ಆಗಿ ನನ್ನ ಕಣ್ಮುಂದೆ ಇರುವಾಗ ಅವಳೇ ನಮ್ಮಕ್ಕ ಅಂತ ನಂಗೆ ಗೊತ್ತು ಮಾಡಿಸ್ಬೋದಿತ್ತಲ್ವಾ ಅಪ್ಪ?
ಕೊನೆಗೂ ಅವಳ ದ್ವೇಷನ ಅವಳು ಸಾಧಿಸ್ಕೊಬಿಟ್ಲು. ದೇವಿ ಲೀಲೆ ಅರ್ಥ ಕಷ್ಟ. ಯಾವುದು ನಡೆಯಲ್ಲ, ಯಾವುದು ನಡೆಯಲ್ಲ. ಕಾರಣ ಇಲ್ಲದೆ ಯಾವುದು ನಡೆಯಲ್ಲ. ಕಾರಣನ? ಹಾಗಾದ್ರೆ ಅವಳು ಲೀಲೆ ಇಲ್ದೆ ಯಾವುದು ನಡೆಯಲ್ಲ ಅಂದ್ಮೇಲೆ ಈ ಸಾವು ನೋವು ಅವಳು ಬೇಕಂತಾನೆ ಮಾಡಿದ್ದು ಅಂತ ಆಯ್ತಲ್ಲಪ್ಪ. ಮತ್ತ್ಯಾಕೆ ಅವಳ ಮುಂದೆ ನಾನು ಹೋಗಿ ತಲೆ ಬಾಗ್ಬೇಕು? ಅವಳು ನನ್ನ ಜನ್ಮ ವೈರಿ. ಅಪಚಾರ ಸಲ್ಲದು, ಅಪಚಾರ ಸಲ್ಲದು, ದೂಷಣೆ ಸಲ್ಲದು. ಭಯ, ಭಕ್ತಿ, ಕೋಪ, ತಾಪ, ಪಾಪ ತಟ್ಟುತ್ತೆ. ತಟ್ಲಿ, ಅದೇನ್ ಪಾಪ ತಟ್ಟುತ್ತೋ ತಟ್ಲಿ ಅಪ್ಪ. ಏನ್ ಬೇಕಾದ್ರೂ ಆಗ್ಲಿ, ನಾನ್ ಮಾತ್ರ ಅವಳ ಮುಂದೆ ತಲೆ ಬಾಗಲ್ಲ. ಅವಳ ಆಶೀರ್ವಾದನ ನಾನು ಪಡೆಯೋದಿಲ್ಲ. 20 ವರ್ಷದಿಂದಾನೆ ನಾನು ಕೇಳಿದ್ನ ಕೊಟ್ಟಿಲ್ಲ ಅವಳು. ನೀನ್ ಈಗ ಕೊಡ್ತಾಳ? ಹೇಳಪ್ಪ, ನಮ್ಮ ಅಕ್ಕನ ಕಿತ್ಕೊಂಡವಳ ನನ್ ದೇವಿ ಅಂತ ನಂಬೇಕಾ? ಅವಳ ಮುಂದೆ ನನ್ ತಲೆ ಬಾಗ್ಬೇಕಾ? ಅಮ್ಮ ಕಿತ್ಕೊಂಡಿಲ್ಲ. ತಾಯಿ ಪಾದ ಸನ್ನಿಧಿ ಅದೃಷ್ಟ. ಅಂಬಿಕಾ ಅದೃಷ್ಟ. ದೇವಿ ತಾಯಿ. ತಾಯಿ ಯಾವತ್ತೂ ತನ್ನ ಮಗುನ ಕೊಲೆ ಮಾಡೋದಿಲ್ಲ ಅಪ್ಪ. ಅಕಸ್ಮಾತ್ ಒಬ್ಬ ಮನುಷ್ಯ ಇನ್ನೊಬ್ಬನ ಕೊಲೆ ಮಾಡಿದ್ರು ಕೊಲೆಯಾಗಿರೋ ಮನೆಯವರು ಕೊಲೆಗಾರನನ್ನ ದ್ವೇಷ ಮಾಡ್ತಾರೆ. ಅವನ್ ಕಾಲಿಗೆ ಬೀಳೋದಿಲ್ಲ, ಅವನ ಹತ್ರ ಬೇಡ್ಕೊಳ್ಳೋದಿಲ್ಲ, ತಲೆ ಬಾಗೋದಿಲ್ಲ. ಅಕಸ್ಮಾತ್ ಆ ಮನೆಯವ್ರಿಗೆ ಏನಾದ್ರೂ ಕೊಟ್ರು ಅದನ್ನ ಕಸದ ರೀತಿ ನೋಡಿ ತಿಪ್ಪೆಗೆ ಬಿಸಾಕ್ತಾರೆ. ಮನುಷ್ಯ ಬೇರೆ, ದೇವರು ಬೇರೆ. ಮಾಡಲ್ಲ, ದೇವರು ಕೊಲೆ ಮಾಡಲ್ಲ. ಎಲ್ಲ ತಾಯಿ ಇಚ್ಛೆ, ಅಮ್ಮನ ಇಚ್ಛೆ. ನೀನ್ ಏನೇ ಹೇಳಪ್ಪ, ನಾನ್ ಮಾತ್ರ ಅವಳ ಮುಂದೆ ತಲೆ ಬಾಗೋದಿಲ್ಲ. ನನಗೆ ಅವಳ ಆಶೀರ್ವಾದ ಬೇಡ. ಹಾಗಾದರೆ ನಾನು ನಿನಗೆ ಆಶೀರ್ವಾದ ಮಾಡಬಹುದಾ?